ಇಲ್ಲಿ ತಪ್ಪು ಯಾರು ಮಾಡ್ತಿದ್ದಾರೆ ಜನಕ್ಕೂ ಗೊತ್ತಾಗಬೇಕು. ಜನಕ್ಕೂ ಒಂದು ಗೊಂದಲ ಇದೆ. ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳಲ್ಲ. ಕುಮಾರಸ್ವಾಮಿ ಅವ್ರಿಗೆ ಆರಿಸಿ ಕರ್ನಾಟಕದಿಂದ ಹೋಗಿದ್ದಾರೆ. ಹೈಯೆಸ್ಟ್ ತೆರಿಗೆ ನಾವು ಕಟ್ತಾ ಇದೀವಿ. ಕರ್ನಾಟಕಕ್ಕೆ ಅನುದಾನ ಅಂತ ಬಂದಾಗ ನಮಗೆ ಮೋಸ ಆಗ್ತಿದೆ ಆಯ್ತಾ. ಇವತ್ತು ಪ್ರತಿಯೊಂದು ಉಪ್ಪಿನಿಂದ ಹಿಡಿದು ಎಲ್ಲ ವಸ್ತುಗಳ ಮೇಲೆ 12ರಿಂದ 18% GST ಪಡಿತಾ ಇದ್ದಾರೆ. ಕರ್ನಾಟಕಕ್ಕೆ ಹಂಚಿಕೆ ಮಾಡಬೇಕು ಅಂತ ಬಂದಾಗ ಅನುದಾನ ಕೊಡ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರಿಗೆ ಅದನ್ನ ಕೇಳಕ್ ಗೊತ್ತಾಗ್ತಿಲ್ಲ. DK ಶಿವಕುಮಾರ್ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಇಡ್ಲಿ ಮಾಡಿದ್ರ, ಚಟ್ನಿ ಮಾಡಿದ್ರ, ಅವ್ರು ಇಡ್ಲಿ ಹಾಕ್ತಿದ್ರು, ವಡೆ ಹಾಕ್ತಿರ್ಲಿಲ್ಲ. ಇದನ್ನ ಕೇಳಕ್ಕಾಗುತ್ತೆ, ಇದನ್ನ ತಿಳ್ಕೊಳಕ್ಕಾಗುತ್ತೆ ಕುಮಾರಸ್ವಾಮಿ ಅವ್ರಿಗೆ. ಕೇಂದ್ರದಲ್ಲಿ ಹೋಗಿ ಕುತ್ಕೊಂಡು ಕರ್ನಾಟಕಕ್ಕೆ ಆಗ್ತಿರೋ ಅನ್ಯಾಯನ ಪ್ರಶ್ನೆ ಮಾಡೋದಕ್ಕಾಗಲ್ವೇನ್ರಿ? ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಂಡು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಅವತ್ತೇ ಅವರು ಜನ ಉತ್ತರ ಕೊಟ್ಟಿದ್ದಾರೆ. ಇವತ್ತು ನಾನು ಕೊಡ್ಬೇಕಾಗಿರೋ ಅಗತ್ಯ ಏನೂ ಇಲ್ಲ. ನಾನೊಬ್ಬ ಫಕೀರ. ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ಚಾ ಮಾಡ್ತಾ ಇದ್ದೆ. ಎಲ್ಲ ಜನಾಂಗದವರಿಗೂ ನಾನು ನೆಮ್ಮದಿಯ ಬದುಕನ್ನು ತಂದು ಕೊಡ್ತೀನಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು ಯಾರು? ಇದೇ ವಿಶ್ವಗುರು. ಸರ್, ಇವತ್ತೆಲ್ಲೋ ಒಂದ್ ಕಡೆ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಜನಸಾಮಾನ್ಯರು ಬಳಸ್ತಕ್ಕಂಥ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನ ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ಕೊಂಡು ಬಂದಿದೆ. ಅದರ ವಿರುದ್ಧವಾಗಿ ಇವತ್ತು ನಾವು ಕಾಂಗ್ರೆಸ್ನವರು, ಮಹಿಳಾ ಕಾಂಗ್ರೆಸ್ ಇಂದ ಮತ್ತೆ ಮೈನ್ ಎಲ್ಲ ನಮ್ಮ ಕಾಂಗ್ರೆಸ್ನ ವಿಂಗ್ಗಳಿಂದ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಕಾರಣ ಇಷ್ಟೇ, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇವತ್ತೆಲ್ಲೋ ಒಂದು ಕಡೆ ನಾವು ಅಧಿಕಾರಕ್ಕೆ ಬಂದ್ರೆ ಅಂದ್ರೆ ಏನು ಈ 2012ರಲ್ಲಿ ಅವ್ರು ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಜನಸಾಮಾನ್ಯರು ಬಳಸ್ತಕ್ಕಂಥ ಎಲ್ಲ ವಸ್ತುಗಳ ಬೆಲೆಯನ್ನ ಇಳಿಸ್ತೀವಿ ಅಂತ ಹೇಳಿದ್ರು. ತದನಂತರ ಏನು ಲೈಕ್ ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಬೆಲೆಯನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಬಡವರಿಗೂ ಉಚಿತವಾಗಿ ನಾವು ಸಿಲಿಂಡರ್ನ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅಧಿಕಾರಕ್ಕೆ ಬಂದ ನಂತರ ಅವ್ರು ಮಾಡಿದ್ದೇನು? ಬಂದ ನಂತರ ಕ್ರಮೇಣವಾಗಿ ಈ ಕಳೆದ 12 ವರ್ಷಗಳಲ್ಲಿ ಕ್ರಮೇಣವಾಗಿ ಜನಸಾಮಾನ್ಯರು ಬಳಸ್ತಕ್ಕಂಥ ಎಲ್ಲ ವಸ್ತುಗಳ ಬೆಲೆಯನ್ನ ಏರಿಸ್ತಾ ಹೋದ್ರು. ಬಟ್ ಅದನ್ನ ಮುಚ್ಚಾಕೋದಕ್ಕೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಜನಾಕ್ರೋಶ ಯಾತ್ರೆ ಅಂತ ಹೇಳಿ ಮಾಡಿ ಜನಸಾಮಾನ್ಯರಿಗೆ ಒಂದು ಕಣ್ಣಿಗೆ ಮಣ್ಣಿನ ಎರಚತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಜನಕ್ಕೂ ಗೊತ್ತಾಗ್ಬೇಕಲ್ಲ. ಇವರು ಪ್ರೊಟೆಸ್ಟ್ ಮಾಡ್ತಾವ್ರೆ, ಅವರು ಪ್ರೊಟೆಸ್ಟ್ ಮಾಡ್ತಾವ್ರೆ. ಯಾಕೆ ಮಾಡ್ತಾವ್ರೆ ಪ್ರೊಟೆಸ್ಟ್? ಇಲ್ಲಿ ತಪ್ಪು ಯಾರು ಮಾಡ್ತಿದ್ದಾರೆ ಜನಕ್ಕೂ ಗೊತ್ತಾಗ್ಬೇಕು. ಜನಕ್ಕೂ ಒಂದು ಗೊಂದಲ ಇದೆ. ಸೊ ಈಗ ನೀವು ಹೇಳಿ, ಕಳೆದ 12 ವರ್ಷದ ಹಿಂದೆ ಒಂದು ಬ್ಯಾರೆಲ್ಗೆ ಏನು ಕಚ್ಚಾ ತೈಲದ ಒಂದು ಬ್ಯಾರೆಲ್ಗೆ ಕಚ್ಚಾ ತೈಲಕ್ಕೆ $78 ಇತ್ತು. ಬಟ್ ಅವಾಗ ನಾವು ಗ್ಯಾಸ್ನ ಎಷ್ಟು ಕೊಡ್ತಿದ್ವಿ? 405 ರೂಪಾಯಿ ಕೊಡ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಸೊ ಈಗ ಇತ್ತೀಚೆಗೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಎಷ್ಟಾಗಿದೆ? 62 ರೂಪಾಯಿಗೆ ಇಳೀತು. ಇವತ್ತು ಯಾಕೆ ರಾತ್ರೋರಾತ್ರಿ ಏಕಾಏಕಿ 50 ರೂಪಾಯಿ ಬೆಲೆ ಜಾಸ್ತಿ ಮಾಡಿಬಿಟ್ಟು ನೀವು ಕೊಡ್ತಾ ಇದ್ದೀರಾ? ಕಾರಣ ಕೇಳಿದ್ರೆ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಯ್ತು ಅಂತ ಹೇಳಿ ಗೂಬೆ ಕೂರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಚ್ಚಾ ತೈಲ ಬಿಟ್ಟು ಹಾಲಿನ ಹಿಂದೆ ಹೋಗ್ತಾರೆ ಬಿಜೆಪಿ ಅಂತ ಹೇಳ್ತೀರಾ ನೀವು? ಇಲ್ಲ ಸರ್, ಹಾಲಿನ ಬೆಲೆ ನಾವು ಜಾಸ್ತಿ ಮಾಡಿ ರೈತರಿಗೆ ಅದನ್ನ ವಾಪಸ್ ಕೊಡ್ತಾ ಇದೀವಿ. ಅದನ್ನ ಹೊಟ್ಟೆ ಉರಿ ತಡ್ಕೊಳಕ್ ಆಗ್ತಿಲ್ಲ. ಅವ್ರು ಯಾಕೆ ಹೇಳಿ? ರೈತರ ವಿರೋಧಿಗಳು ಅವರು. ರೈತರಿಗೋಸ್ಕರ ಅವ್ರು ಯಾವ ಕೊಡುಗೆನೂ ಕೊಟ್ಟಿಲ್ಲ. ಬಟ್ ಕೊಟ್ಟಿರೋ ತರ ಜನರ ಪರವಾಗಿ, ರೈತರ ಪರವಾಗಿರೋ ತರ ನಾಟಕ ಮಾಡ್ತಿದ್ದಾರೆ ಅಷ್ಟೇನೆ. ಕಳೆದ ವಾರ ಅಷ್ಟೇ HD ಕುಮಾರಸ್ವಾಮಿ DK ಟನ್ ಗಟ್ಟಲೆ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾರೆ. ಸರ್, ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳಲ್ಲ. ಕುಮಾರಸ್ವಾಮಿ ಅವ್ರಿಗೆ ಆರಿಸಿ ಕರ್ನಾಟಕದಿಂದ ಹೋಗಿದ್ದಾರೆ. ಹೈಯೆಸ್ಟ್ ತೆರಿಗೆ ನಾವು ಕಟ್ತಾ ಇದೀವಿ. ಕರ್ನಾಟಕಕ್ಕೆ ಅನುದಾನ ಅಂತ ಬಂದಾಗ ನಮಗೆ ಮೋಸ ಆಗ್ತಿದೆ ಆಯ್ತಾ. ಇವತ್ತು ಪ್ರತಿಯೊಂದು ಉಪ್ಪಿನಿಂದ ಹಿಡಿದು ಎಲ್ಲ ವಸ್ತುಗಳ ಮೇಲೆ 12ರಿಂದ 18% GST ಪಡಿತಾ ಇದ್ದಾರೆ. ಕರ್ನಾಟಕಕ್ಕೆ ಹಂಚಿಕೆ ಮಾಡಬೇಕು ಅಂತ ಬಂದಾಗ ಅನುದಾನ ಕೊಡ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರಿಗೆ ಅದನ್ನ ಕೇಳಕ್ ಗೊತ್ತಾಗ್ತಿಲ್ಲ. DK ಶಿವಕುಮಾರ್ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಇಡ್ಲಿ ಮಾಡಿದ್ರ, ಚಟ್ನಿ ಮಾಡಿದ್ರ, ಅವ್ರು ಇಡ್ಲಿ ಹಾಕ್ತಿದ್ರು, ವಡೆ ಹಾಕ್ತಿರ್ಲಿಲ್ಲ. ಇದನ್ನ ಕೇಳಕ್ಕಾಗುತ್ತೆ, ಇದನ್ನ ತಿಳ್ಕೊಳಕ್ಕಾಗುತ್ತೆ ಕುಮಾರಸ್ವಾಮಿ ಅವ್ರಿಗೆ. ಕೇಂದ್ರದಲ್ಲಿ ಹೋಗಿ ಕುತ್ಕೊಂಡು ಕರ್ನಾಟಕಕ್ಕೆ ಆಗ್ತಿರೋ ಅನ್ಯಾಯನ ಪ್ರಶ್ನೆ ಮಾಡೋದಕ್ಕಾಗಲ್ವೇನ್ರಿ? ಏನ್ ಮಾತು ಅಂತ ಮಾತಾಡ್ತಾರೆ ಕುಮಾರಸ್ವಾಮಿ ಅವ್ರದ್ದು. ಬಿಡ್ರಿ, ಅವ್ರು ಈ ಹಿಂದೆನೂ ಕೂಡ ಹೇಳಿಕೆ ಕೊಟ್ಟಿದ್ರು, ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಂಡು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ. ಅವತ್ತೇ ಅವರು ಜನ ಉತ್ತರ ಕೊಟ್ಟಿದ್ದಾರೆ. ಇವತ್ತು ನಾನು ಕೊಡ್ಬೇಕಾಗಿರೋ ಅಗತ್ಯ ಏನೂ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರ ಹೇಳ್ತಾರೆ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತ. ಸರ್, ಜನ ಇವತ್ತು ಸಾಕಪ್ಪ ಸಾಕು ಅಂತ ಹೇಳಿ JDS ಸಲಾ ಮಾಡಿಬಿಟ್ಟಿದ್ದಾರೆ. ಎಷ್ಟು ಜನ ಗೆದ್ದಿದ್ದಾರೆ ಅವರು? ಇನ್ನೂ ಮುಂದಿನ ದಿನಗಳಲ್ಲಿ JDS ಕಂಪ್ಲೀಟ್ ಕರ್ನಾಟಕದಲ್ಲಿ ವಾಶೌಟ್ ಆಗುತ್ತೆ. ನೀವು ನೋಡ್ತಾ ಇರಿ. ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರ್ತಾ ಇದ್ದಂತ ಜನರ ಬದುಕನ್ನ ಗ್ಯಾರಂಟಿ ಯೋಜನೆಗಳು ಕೊಡೋದ್ರ ಮುಖಾಂತರ ಮೇಲೆತ್ತುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ. ಅದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಇವತ್ತೇನ್ ಹೇಳಿದ್ರು? ನಾನೊಬ್ಬ ಫಕೀರ. ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ಚಾ ಮಾಡ್ತಾ ಇದ್ದೆ. ಎಲ್ಲ ಜನಾಂಗದವರಿಗೂ ನಾನು ನೆಮ್ಮದಿಯ ಬದುಕನ್ನು ತಂದು ಕೊಡ್ತೀನಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು ಯಾರು? ಇದೇ ವಿಶ್ವಗುರು. ಮಾಡಿದ್ದೇನು? ಹಿಂದೂ ಮುಸ್ಲಿಮ್ಸ್ ನಡುವೆ ಕೋಮುವಾದವನ್ನ ತಂದಿಟ್ಟು ಜನ ಸೇರಿರ್ತಕ್ಕಂಥ ವೇದಿಕೆಗಳಿಗೆ ಹೋಗಿ ಇವತ್ತು ಒಬ್ಬ ದೇಶದ ಅತ್ಯುನ್ನತ ಪದವಿನಲ್ಲಿದ್ದಾರೆ ಇವರು, ಪ್ರಧಾನಮಂತ್ರಿಗಳು. ಹೋಗಿ ದೇಶದ ಭಾಷಣಗಳನ್ನ ಮಾಡಿ ಇಂಥ ಯುವಕರ ಮನಸ್ಸಿನಲ್ಲಿ ಕೋಮುವಾದವನ್ನು ಸೃಷ್ಟಿ ಮಾಡಿ ಅವರೆಲ್ಲ ಮನೆಗಳು ಬಿಟ್ಟು ಬೀದಿಗೆ ಬಂದು ಏನ್ ಮಾಡ್ತಾ ಇದ್ದಾರೆ? ಹೋರಾಟಗಳು ನಡೀತಾ ಇದೆ, ಗಲಭೆಗಳು ನಡೀತಿದೆ, ದೌರ್ಜನ್ಯಗಳು ಹೆಚ್ಚಾಗಿದೆ. ಎಲ್ಲ ಯಾಕಾಗ್ತಿದೆ? ಪ್ರತಿಯೊಂದು ಜಿಲ್ಲೆಯಲ್ಲೂ ಕಾಂಗ್ರೆಸ್ ವಿರುದ್ಧ ಸಮಾವೇಶ, ಬಿಜೆಪಿ ಸಮಾವೇಶ ಮಾಡ್ತಾನೆ ಇದ್ದಾರೆ. ಮಾಡ್ಲಿ ಸರ್, ನಾವು ನಿರಂತರವಾಗಿ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ, ಕ್ರಮೇಣವಾಗಿ ಅನ್ಯಾಯ ಆಗ್ತಿದೆ. ಕಾಲ್ ಜಾಸ್ತಿ ಮಾಡಿದ್ರು,
GST ಬಡ್ದಿದ್ದಾರೆ. ಶ್ರೀಮಂತರು ಪರ್ಚೇಸ್ ಮಾಡೋ ಕಾರಿಗೆ 4% ಯಾಕೆ, ವಜ್ರಕ್ಕೆ 1.5% GST ಯಾಕೆ? ನೀವ್ ಹೇಳಿ ಬಿಜೆಪಿ ಅವರು ಎಲ್ಲೋ ಒಂದು ಕಡೆ ಬಡವರಿಗೆ ನರಕ ತೋರಿಸಿ ಶ್ರೀಮಂತರಿಗೆ ಸ್ವರ್ಗ ತೋರಿಸ್ತಿಲ್ವಾ? ರಾಜ್ಯಪಾಲ ಮೊರೆ ಹೋಗೋ ಬಿಜೆಪಿ ಈ ಬೆಲೆ ಏರಿಕೆ ವಿಚಾರ ರಾಜ್ಯಪಾಲ ನೀವೇ ನೋಡಿದೀರಾ ರಾಜ್ಯಪಾಲರ ನಡೆ ಯಾವ ಕಡೆ ಇತ್ತು? ಸಂವಿಧಾನಕ್ಕೆ ವಿರುದ್ಧವಾದಂತ ನಡೆಯನ್ನ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಎಷ್ಟು ಬಹಿರಂಗವಾಗಿ ತೋರಿಸ್ಕೊಂಡ್ರು. ಒಂದು ಪಕ್ಷಕ್ಕೆ ಒಂದು ಪಂಗಡಕ್ಕೆ ಸೀಮಿತವಾಗಿ ರಾಜ್ಯಪಾಲರು ಕೆಲಸ ಮಾಡಿದ್ದನ್ನ ನೀವು ಎಲ್ಲರೂ ನೋಡಿದ್ದೀರಾ. ಅದಕ್ಕೆಲ್ಲ ನಾವು ಸಾಕ್ಷಿ ಆಗಿದ್ದೀವಿ. ಆತ್ಮಸಾಕ್ಷಿ ಇದ್ರೆ ಅದನ್ನ ಅವರು ಈ ಆತರದ ಮಾತುಗಳನ್ನ ಆತರ ಸ್ಟೇಟ್ಮೆಂಟ್ಗಳನ್ನ ಕೊಡಂಗಿಲ್ಲ. ಬೆಲೆ ಏರಿಕೆ ಕಡಿಮೆ ಮಾಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ. ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಶೋಷಣೆ ಅನ್ಯಾಯ ನಿಲ್ಲಬೇಕು. ಯುವಕರೆಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಿರುದ್ಯೋಗ ಸೃಷ್ಟಿಯಾಗಿದೆ, ಬೆಲೆ ಏರಿಕೆ ಆಗಿದೆ, ಆದಾಯ ಕುಸಿದಿದೆ. ಎಲ್ಲ ಒಂದು ಕಡೆ ಅಂಬಾನಿ ಅದಾನಿ ಶ್ರೀಮಂತರ ಪಟ್ಟಿ ಸೇರ್ಕೊಂಡ್ರು. ಇವ್ರು ಯಾರು ಪರವಾಗಿದ್ದಾರೆ ಸರ್? ಎಲ್ಲಾ ಮಾರ್ವಾಡಿಗಳು ಸೇರ್ಕೊಂಡು ದೇಶನ ತುಂಡು ತುಂಡ ಕತ್ತರಿಸಿ ಮಾರಾಟ ಮಾಡ್ತಿದ್ದಾರೆ. ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.